ಬೆಂಗಳೂರಿನಲ್ಲೊಬ್ಬ ರೋಡ್ ರಾಜ ಇದ್ದಾನೆ. ಇವನೇನು ಮಾಡ್ತಾನೆ? ಇವನು ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ? ತೋರಿಸ್ತೀನಿ ನಿಮಗೆ. ಬನಶಂಕರಿಯಲ್ಲಿರುವಂಥದ್ದು ಇವನು. ಹೇಯ್, ಈ ರೋಡ್ ನಂದೇ ಅಂತ ದರ್ಪ ಧಿಮಾಕು ತೋರಿಸೋಣ ಇವನು. ಇಲ್ಲಿ ಯಾರು ಓಡಾಡಂಗಿಲ್ವಂತೆ, ಆಟೋ ಕ್ಯಾಬ್ ಕೂಡ ಬರೋಂಗಿಲ್ವಂತೆ, ಫುಡ್ ಡೆಲಿವರಿ ಬಾಯ್ಸ್ ಈ ರೋಡಿಗೆ ಕಾಲೇ ಇಡಂಗಿಲ್ವಂತೆ. ಸಾರ್ವಜನಿಕ ರಸ್ತೆ ತನ್ನದೇ ಅನ್ನುವಂತೆ ಎಲ್ಲರಿಗೂ ಕೂಡ ಆವಾಜ್ ಹಾಕ್ತಾ ಇದ್ದಾನೆ ಈ ರೋಡ್ ರಾಜ. ಪಕ್ಕದ ಬಾಡಿಗೆ ಮನೆ ಯುವತಿಗೆ ಅಂಕಲ್ ನಿಂದನೆ, ಟಾರ್ಚರ್ ಕೊಟ್ಟಿರೋದು, ಮನೆ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ಕಿರಿಕ್ ಮತ್ತು ಗಲಾಟೆಯನ್ನ ಮಾಡಿರೋದು. ಯಾರವನು ನೋಡಿ, ತೋರಿಸ್ತೀನಿ ನಿಮಗೆ. ಮನೆ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ನಿಂದಿಸಿದ್ದಾನೆ, ಕಿರಿಕ್ ಮಾಡಿದ್ದಾನೆ, ಗಲಾಟೆ ಮಾಡಿದ್ದಾನೆ. ನಿಮ್ಗೂ ಅವ್ರಿಗೂ ಗಲಾಟೆ ಇದ್ರೆ ನೀವ್ ಇಟ್ಕೊಳ್ಳಿ, ಇಲ್ಲಿ ನಮ್ಮ ಹತ್ರ ಬರ್ತೀರಾ? ಬುದ್ಧಿ ಇದೆಯಾ? ನಿಮಗ್ ಬುದ್ಧಿ ಇದೆಯಾ? ಹೆಣ್ಣೆ ಕ್ಷೇತ್ರ ಎಲ್ಲ ಮಾತಾಡ್ತಿರಲ್ಲ. ಸರ್, ನಾನು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು. ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು. ಪುನಃ ಕೆಲಸ ಮಾಡಿಸ್ತಾರೆ ಯಾರು? ಸರ್, ಕ್ಯಾಬ್ ಅವ್ರಿಗೆ ನಾವ್ ಹೇಳಕ್ಕಾಗತ್ತಾ ಸರ್ ಇಲ್ಲಿ ಬರಬೇಡಿ ಅಂತ? ಅಲ್ಲ ಸರಿ, ಇದು BBMP ಪ್ರಾಪರ್ಟಿ, ನಿಮ್ ಪ್ರಾಪರ್ಟಿನಾ? ಅದು ನೀವು ಓನರ್ ಹತ್ರ ದುಡ್ಡು ಇಸ್ಕೋಬೇಕು. ನಾವಿಲ್ಲಿ ರೆಂಟಿಗೆ ಅಗ್ರಿಮೆಂಟ್ ಹಾಕೊಂಡು ನಾನೆಲ್ಲ ಹೇಳೋದು, ನೀನು ಓನರ್ಗೆ ಹೇಳಬೇಕು. ನಾನು ಇಲ್ಲಿ ಓಪನ್ ಮಾಡಿಸ್ತೀನಿ ಅಂತ ಫೋನ್ ಮಾಡಿ ಹೇಳಿ. ನಮ್ಗೆ ಇಲ್ಲಿ ನಿಲ್ಸ್ಬಾರ್ದು. ಹೆಣ್ಣೆಕ್ಸಿಗೆ ನಾನು ಬೈತಿರಲ್ಲ, ಏನಿದು? ಯಾಕೆ ಬೈತೀರಾ ಅಂತ ಹೇಳೋ. ಇವ್ನು ಮೂರು ಬಿಟ್ಟು ಈ ಬಿಲ್ಡಿಂಗ್ ಬರೋರೆಲ್ಲ ತಕೊಳ್ಳಲು ನನಗೆ ರೌಡಿಸಿದಾರ. ನನ್ನ ಮಗ ಇಲ್ಲಿ ಬಂದ್ಬಿಟ್ರೆ ನಿನ್ನ ಹೆಸರು, ಏನ್ ಹೆಸರು? ನಿನ್ನ ಹೆಸರು ಸುಮ್ಮನೆ. ನಾನು ಏನಿಲ್ಲ, ಇಲ್ಲಿ ಕಂಪ್ಲೇಂಟ್ ಟು ಪೊಲೀಸ್. 8:30 ಅಷ್ಟೊತ್ತಿಗೆ ನನ್ನ ಸಿಸ್ಟರ್ ಬಂದಿದ್ದಾರೆ, ಇಲ್ಲಿ ಆಟೋ ನಿಲ್ಲಿಸ್ಕೊಂಡಿದ್ದಾರೆ. ಅದು ಅವ್ರಿಗೆ ಗೊತ್ತಾಗಲ್ಲ ಸರ್, ಓಲೋ ಓಬರ್ 100 ಮೀಟರ್ಸ್ ಹಿಂದೆ ನಿಲ್ಲಿಸಿದ್ದಾರೆ. ಅದಕ್ಕೆ ಇಳಿಸಿದ ತಕ್ಷಣ ಬಾಯಿಗೆ ಬಂದಂಗೆ ನೀನು ಯಾವಳೆ, ನೀನು ಇಲ್ಲಿ ನಿಲ್ಸೋಕ್ಕೆ ಅಂತೆಲ್ಲ ತುಂಬ ಕೆಟ್ಟದಾಗಿ ಬೈದಿದ್ದಾರೆ. ಆಮೇಲೆ ಇವಳು ಮೇಲೆ ಬಂದು ನಾನು ಯಾಕೆ ಹಂಗೆ ಬೈದರು ಅಂತ ಇಲ್ಲಿ ಬಂದು ಎಲ್ಲ ಟೆನೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಏನು ಹುಡುಗಿಗೆಲ್ಲ ಹಂಗೆ ಮಾತಾಡ್ತಾರೆ, ಇಟ್ ಈಸ್ ರಾಂಗ್ ಅಂತ. ಆಮೇಲೆ ಅಂಕಲ್ ಹಿ ಸೀಮ್ಸ್ ಟು ಬಿ ಡ್ರಂಕನ್, ಕುಡ್ದಿದ್ರು ಅಂತ ಅನಿಸುತ್ತೆ. ನಾವು ನೋಡಿಲ್ಲ, ಬಟ್ ಪೊಲೀಸ್ನವ್ರು ಹಾಗೆ ಅಂದರು, ಲೈಕ್ ಸೀಮ್ಸ್ ಹಿ ಈಸ್ ಹೈ ಅಂತ. ಅಲ್ಲಿಂದ ಬಂದ್ಕೊಂಡು ತುಂಬ ಹುಡುಗಿ ಅಂತಲೂ ನೋಡಿದೆ, ಕೆಟ್ಟದಾಗಿ ಅದು ಇದು ಕೆಟ್ಟದಾಗಿ ಅಂತೆ. ನಾವು ಬಾಡಿಗೆ ಮನೆಯವರು ಇರಬಾರ್ದಂತಿಲ್ಲಿ. ಮತ್ತು ಇಲ್ಲಿಂದ ಬರಬೇಕಂತೆ ಕ್ಯಾಬ್ ಅವರು, ಅವ್ರ ಮನೆಯಿಂದ ಬರಬಾರ್ದಂತೆ, ಅವ್ರ ಮನೆ ರೋಡ್ ಸ್ಕ್ರ್ಯಾಚ್ ಆಗುತ್ತಂತೆ. ಅದು ಎಲ್ಲರದು ಕೇಳ್ದಂಗೆ ಈ ಪ್ರಾಬ್ಲಮ್ಸ್ ಏನು ನಡೀತಾನೆ ಬರ್ತಾ ಇದೆ. ದೀಪಾವಳಿ ಟೈಮಲ್ಲೂ ಅಷ್ಟೇ ಪಟಾಕಿ ಹಚ್ಚಿದ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲರಿಗೂ ಆಯಿತು. ಸಣ್ಣ ಮಕ್ಕಳು ಹುಟ್ಟಿರೋರು ಇದ್ದರು, ಅವಾಗಿನ್ನೂ ಸೌಂಡಿಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಪಟಾಕಿ ಹಚ್ತೀವಿ, ಹಚ್ಚಬೇಕಾಗಿರೋದು ನಮ್ಮ ಧರ್ಮ. ಆದರೆ ನಾವು ಹೇಳೋದಕ್ಕೂ ಸರಿ ಹೋಗಲ್ಲ, ಇಷ್ಟೊತ್ತೇ ಹಚ್ಚಬೇಕು ಮಾಡಬೇಕು ಅಂತ. ಆದರೆ ಅಲ್ಲಿಂದ ಹಿಡಿದು ರೋಡ್ ಎಂಡ್ ತನಕ ದೊಡ್ಡದಾಗಿದ್ದು, ಎಲ್ಲರಿಗೂ ವೆಹಿಕಲ್ಸ್ ಸ್ಕ್ರ್ಯಾಚ್ ಆಗೋದು, ಅದು ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅದೊಂದು ಪ್ರಾಬ್ಲಮ್ ಆಗಿತ್ತು ದೀಪಾವಳಿ ಟೈಮಲ್ಲಿ. ಮಾಡೋದಕ್ಕೆ ಅಲ್ಲಿ ಪಾರ್ಕ್ ಮಾಡಬೇಡಿ, ಇಲ್ಲಿ ಪಾರ್ಕ್ ಮಾಡಬೇಡಿ ಅನ್ನೋದು ಒಂದಿದೆ. ಅದ್ರ ಮೇಲೆ ಬ್ಯಾಡ್ಮಿಂಟನ್ ಆಡಿದರೆ ಅಲ್ಲಿ ತನಕ ರೋಡ್ ಕ್ರಾಸ್ ಮಾಡಿ ಬ್ಯಾಡ್ಮಿಂಟನ್ ಆಡೋಂಗಿಲ್ಲ. ಅದು ಮತ್ತು ಬೇರೆಯವ್ರ ಪ್ರಾಬ್ಲಮ್ ಏನಿದೆಯೋ, ಟೆನೆಂಟ್ಸ್ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ, ಟೆನೆಂಟ್ಸೇ 420ಗಳು ಬನಶಂಕರಿಯ ಗಿರಿನಗರದಲ್ಲಿ ವ್ಯಕ್ತಿಯೊಬ್ಬ ಪ್ರತಿನಿತ್ಯವೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ಕಿರುಕುಳವನ್ನು ನೀಡ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ. ಸೊ ಯಾರೇ ಆಟೋಗಳ ಮೂಲಕ, ಕ್ಯಾಬ್ಗಳ ಮೂಲಕವಾಗಿ ಅವರ ಮನೆಗಳಿಗೆ ಬಂದರೂ ಕೂಡ ಆ ರಸ್ತೆಯಲ್ಲಿ ಯಾರೂ ಕೂಡ ಓಡಾಡೋ ಹಾಗಿಲ್ಲ. ಜೊತೆಗೆ ಆನ್ಲೈನ್ ಫುಡ್ ಡೆಲಿವರಿ ಬಾಯ್ಸ್ ಕೂಡ ಆ ರಸ್ತೆಗೆ ಬರೋ ಹಾಗಿಲ್ಲ. ಕಂಪ್ಲೀಟ್ ಆಗಿ ಇಡೀ ಏರಿಯಾದ ರಸ್ತೆಯನ್ನು ಆತ ಕಬ್ಜಾ ಮಾಡಿಕೊಂಡು ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಸೊ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಓರ್ವ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಯ ಮೇಲೆ ತುಂಬ ಕೆಟ್ಟದಾಗಿ ಪದಗಳ ಪ್ರಯೋಗ ಮಾಡಿದ್ದಾರೆ, ಅಶ್ಲೀಲ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ. ಖುದ್ದು ಆ ಯುವತಿ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಏನಾಯಿತು ಘಟನೆ ಮೇಡಮ್? ಸರ್, ನಾನು ನಿನ್ನೆ ಸಂಜೆ ಹಾಸ್ಪಿಟ್ಲಿಗೆ ಹೋದವಳು 8:30 ಅಷ್ಟೊತ್ತಿಗೆ ಬಂದು ಆಟೋದಲ್ಲಿ ಇಳಿದೆ ಸರ್. ಇಳಿಬೇಕಾದ್ರೆ ಮೇಲಿಂದ ಕೂಗ್ತಾಯಿದ್ರು, ಇಲ್ಲಿ ಯಾರೂ ಇಳಿಬಾರ್ದು, ನಮ್ಮನೆ ಎದುರು ಯಾರೂ ಬಾಡಿಗೆ ಮನೆಯವರು ಇಳಿಬಾರ್ದು ಅಂತ. ನಮ್ಮನೆ ಅವ್ರ ಮನೆ ಜಾಯಿಂಟ್ ಆಗಿರೋದು ಸರ್.
ನಾನು ಅದಕ್ಕೆ ಆಂಟಿ ಒಂದು ನಿಮಿಷ ಅಂತ ಅವರಿಗೆ ದುಡ್ಡು ಕೊಟ್ಬಿಟ್ಟು ಸರ್ ನೀವು ಹೋಗಿ ಅಂತ ಆಟೋದವ್ರನ್ನ ಕಳಿಸ್ದೆ. ಅಷ್ಟಿಗೆ ಯಾವುದೇ ಬಾಡಿಗೆ ಮನೆಯವ್ರು ನಮ್ಮ ಮನೆ ಎದುರ ಇಳಿಬಾರ್ದು. ಹೇಗೆ ಸರ್ ನಾವು ಹೇಳೋಕ್ಕಾಗತ್ತೆ? ನಾನು ಡೈಲಿ ಆಫೀಸಿಗೂ ಹೋಗಬೇಕು ಸರ್, ಕ್ಯಾಬ್ ಬರಬಾರ್ದು ಅಂದರೆ ಹೇಗೆ ಸರ್? ನಾನು ಇಲ್ಲೇ ನಿಲ್ಲಿಸಿ ಅಲ್ಲೇ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಸರ್. ಅವ್ರು ನಮ್ಮ ಲೊಕೇಶನಲ್ಲಿ 1 ಮೀಟ್ರು ಆ ಕಡೆ ಆಗ್ಬೋದು, 1 ಮೀಟ್ರು ಈ ಕಡೆ ಆಗ್ಬೋದು. ಅದಕ್ಕೆ ಆಂಟಿ ನೀವು ಇಲ್ಲಿ ನಿಲ್ಸಂಗಿಲ್ಲ, ನೀವು ಯಾರು ಬಾಡಿಗೆ ಮನೆಯವ್ರು ಈ ಕಡೆ ರೋಡಿಂದ ಓಡಾಡಂಗಿಲ್ಲ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಂಗೆ ಬೇಜಾರಾಯಿತು. ಆಂಟಿ ನೀವು ಬೋರ್ಡ್ ಹಾಕ್ಕೊಳ್ಳಿ ಈ ಕಡೆ ಓಡಾಡಂಗಿಲ್ಲ ಅಂತ. ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಆಂಟಿ, ನಾವು ಬೆಳಿಗ್ಗೆ ಹೋದರೆ ಸಂಜೆ ಬರೋರು ಅಂತ ಹೇಳಿದೆ. ಅದಕ್ಕೆ ಅಂಕಲ್ ಹೊರಗಡೆ ಬಂದುಬಿಟ್ಟು ನನಗೆ ಏನೇನೋ ಕೆಟ್ಟದಾಗಿ ಬೈದರು ಸರ್. ಈ ಮನೇಲಿ ಇರೋರೆಲ್ಲ ಒಂಥರ ಕೆಟ್ಟು ಜನಗಳು, ಓನರು ಕೆಟ್ಟು ಜನ, ಅಂಥ ಒಂದು ಮನೇಲಿ ಬಾಡಿಗೆಗೆ ಇದ್ದೀರಾ ಅಂದರೆ ನೀವೆಲ್ಲ ಕೆಟ್ಟು ಜನಗಳು, 420ಗಳು ನೀವೆಲ್ಲ. ಅದು ಯಾವುದೋ ಒಂದು ಕಮ್ಯುನಿಟಿ ಪದ ಬೇರೆ ಬಳಸು. ನಂಗೆ ಅದು ಹೇಳೋಕ್ಕೂ ಒಂಥರ ಆ ಥರ ವರ್ಡ್ಸ್ ಯಾರಿಗೂ ಯೂಸ್ ಮಾಡಬಾರ್ದು ಸರ್. ನಂಗೆ ತುಂಬ ಬೇಜಾರಾಯಿತು. ನಾನು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಅವ್ರ ಮನನೊಂದ್ಬಿಟ್ಟು ನಂಗೆ ಹೆದರಿಕೆನೂ ಆಗ್ತಿದೆ. ಬಿಕಾಸ್ ಅವ್ರು ದುಡ್ಡಿರೋರು, ನಾಳೆ ನಮ್ಗೆ ಏನಾದ್ರು ಮಾಡಲೂಬೋದು ಅಂತ. ನಾನು ಅದಕ್ಕೋಸ್ಕರ ನಾನು ಮೀಡಿಯಾ ಮತ್ತು ಇಲ್ಲಿರೋರ್ಗೆ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಮಾಡ್ತಾರೆ ಸರ್. ಶಟಲ್ ಆಡೋಂಗಿಲ್ಲ ಹೊರಗಡೆ. ಝೊಮ್ಯಾಟೋದವರು ರಾತ್ರಿ ಬಂದುಬಿಟ್ರೆ ಯಾರು ಫುಡ್ ಡೆಲಿವರಿ ಮಾಡಂಗಿಲ್ಲ. ಆಮೇಲೆ ಕೆಳಗಡೆ ಮನೆ ಹುಡುಗ ಪಾಪ ಒಂದಿನ ಬರ್ಡೇ ಇತ್ತು, ಒಂದು ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ದಕ್ಕೆ ಅದು ಓನರಿಗೆ ಫೋಟೋ ಕಳಿಸಿದ್ರು. ಬ್ಯಾಡ್ಮಿಂಟನ್ ಆಡಿದ್ರೆ ಹುಡುಗಿಯರ್ದೆಲ್ಲ ಫೋಟೋ ತೆಗ್ದುಬಿಟ್ಟು ಕಳಿಸೋದು, ಇಲ್ಲಿ ಬ್ಯಾಡ್ಮಿಂಟನ್ ಆಡೋಂಗಿಲ್ಲ ಅಂತ. ನಮ್ಮನೆ ಇದ್ರೂ ನಾವು ಆಡೋಂಗಿಲ್ಲ ಸರ್. ಆಮೇಲೆ ಏನು ವ್ಯಕ್ತಿಗೆ ಏನಾದರೂ ಸಮಸ್ಯೆ ಇದೆಯಾ ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸ್ಥಳಕ್ಕೆ ಬಂದಂಥ ಪೊಲೀಸರ ಜೊತೆಗೂ ಇದೇ ರೀತಿಯಾದಂಥ ಬಿಹೇವಿಯರ್ ಅಂತೆ. ಒಂದ್ಸಲ ನೋಡ್ಕೊಳ್ಳಿ, ಏನಾದರೂ ಮನೆಯಲ್ಲಿ ಅವ್ರಿಗೆ ಸಮಸ್ಯೆ ಇದೆಯಾ ಅಥವಾ ಏನು ನಂಗೆ ಅರ್ಥ ಆಗ್ತಿಲ್ಲ ಈ ವ್ಯಕ್ತಿ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತೇಳಿ. ಸೊ ಮನೆ ಮುಂದೆ ಆಟೋ ನಿಲ್ಲಿಸಿದ್ರು ಕೂಡ ಕಿರಿಕ್ ಅಂತೆ. ಸ್ಥಳಕ್ಕೆ ಬಂದಂಥ ಪೊಲೀಸರ ಜೊತೆಗೂ ಕೂಡ ಈ ಅಂಕಲ್ ಕಿರಿಕ್. ಹಂಗೆ ಇಡ್ಬೇಕು ಅಂಕಲ್ ಕಿರಿಕ್ ಅಂತಾನೆ. ಯಾರಾದರೂ ಒಂದು ಟೈಟಲು ಮಾಡ್ಕೊಳ್ಬೋದೇನಪ್ಪ, ಮೂವಿ ಟೈಟಲ್ ಅಂಕಲ್ ಕಿರಿಕ್ ಅಂತ. ನಾನೇ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡ್ತೀನಿ ಅಂತ ದರ್ಪ ಬೇರೆ ತೋರಿಸ್ತಾರಂತೆ. ನಂದೇನು ತಪ್ಪೇ ಇಲ್ಲ ಅಂತ ಆಸಾಮಿ ಸಮರ್ಥನೆ ಅಂತೆ. ಅಂದರೆ ಇವ್ರ ಮನೆ ಇವ್ರದೇ ರೋಡಾ? ಇವ್ರು ನೀವು ಖರೀದಿ ಮಾಡಿದ್ದ? ನಿಮಗೆ ಬಂದು ಅವ್ರು ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿ, ನಮ್ಮಿಂದ ತೊಂದರೆ ಆಗಿದ್ರೆ ಅಷ್ಟೇ. ಸ್ವಲ್ಪ ಕೇಳ್ರಿ, ಅಲ್ಲಿ ಬಂದ್ರಿ ಅವ್ರ ಹತ್ರ ಕ್ಯಾಮ್ರಾದಲ್ಲಿ ತೋರಿಸಿ ನಾವು ಬೈದಿರೋದು. ನಾವೀಗ ಹೋದ್ರು 9 ಗಂಟೆಗೆ, ಇನ್ನು ಬರೋದ್ರ ಹತ್ರ 10 ಗಂಟೆ ಇರೋದು. ನಮ್ಮ ಮನೇಲಿ ಒಬ್ರು ಲೇಡಿ. ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡ್ತೀನಿ ಬಿಡಿ, ಅಲ್ಲಿ ಬನ್ನಿ. ಹಂಗಂತ ಹೇಳಿರೋರು ಮೂರ್ಖ. ಕ್ಯಾಮ್ರಾ ಇಲ್ವಾ? ಅದು ತೋರಿಸ್ಬೇಕು ನಮ್ಮ ರೆಕಾರ್ಡಿಂಗ್. ಕಮ್ಯುನಿಟಿ ಬಗ್ಗೆ ನಾನು ಯಾವ ಕಮ್ಯುನಿಟಿ ಪದ ಬಳಕೆ ಎಲ್ಲ ಅದು ಮಾಮೂಲಿ ಬೇಡ ಬಿಡಿ. ನಿಮಗೆ ಬಂದು ಅವ್ರು